ನಮಸ್ಕಾರ ವೀಕ್ಷಕರೇ. ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಅನಿರೀಕ್ಷಿತ ಅಪಘಾತಗಳು ಯಾವಾಗ ಹೇಗೆ ಸಂಭವಿಸುತ್ತವೆ ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ಒಂದು ಕ್ಷಣದಲ್ಲಿ ಬದುಕು ಸಂಪೂರ್ಣವಾಗಿ ಬದಲಾಗುವಂತಹ ಘಟನೆಗಳು ನಮ್ಮ ಸುತ್ತಮುತ್ತಲೇ ನಡೆಯುತ್ತಿವೆ. ರಸ್ತೆ ಅಪಘಾತಗಳು, ಕೆಲಸದ ಸ್ಥಳದಲ್ಲಿನ ಅನಾಹುತಗಳು, ಪ್ರಯಾಣದ ವೇಳೆ ಸಂಭವಿಸುವ ಅಪಘಾತಗಳು ಅಥವಾ ಮನೆ ಬಳಿಯೇ ಸಂಭವಿಸುವ ಅಚಾನಕ್ ಘಟನೆಗಳು ವ್ಯಕ್ತಿಯ ಜೊತೆಗೆ ಅವರ ಕುಟುಂಬದ ಭದ್ರತೆಯನ್ನು ಪ್ರಶ್ನಾರ್ಥಕವಾಗಿಸುತ್ತವೆ. ಇಂತಹ ಸಂದರ್ಭಗಳಲ್ಲಿ ಆರ್ಥಿಕ ಭದ್ರತೆ ಇಲ್ಲದಿದ್ದರೆ ಒಂದು ಕುಟುಂಬ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಯಿದೆ. ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಜನಸಾಮಾನ್ಯರ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಹಲವು ಜನಸುರಕ್ಷಾ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆ ಯೋಜನೆಗಳಲ್ಲಿಯೇ ಅತ್ಯಂತ ಮಹತ್ವದ್ದಾದ ಮತ್ತು ದೇಶದ ಲಕ್ಷಾಂತರ ಜನರಿಗೆ ರಕ್ಷಣೆಯ ಕವಚವಾಗಿ ಪರಿಣಮಿಸಿರುವ ಯೋಜನೆಯೇ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ವೀಕ್ಷಕರೇ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಎಂದರೆ ಕೇವಲ ಒಂದು ವಿಮಾ ಯೋಜನೆಯಲ್ಲ. ಇದು ಬಡವರು, ಮಧ್ಯಮ ವರ್ಗ, ದಿನಗೂಲಿ ಕಾರ್ಮಿಕರು, ಖಾಸಗಿ ಉದ್ಯೋಗಿಗಳು, ಸಣ್ಣ ವ್ಯಾಪಾರಿಗಳು, ರೈತರು ಸೇರಿದಂತೆ ಎಲ್ಲಾ ವರ್ಗದ ಜನರಿಗೆ ಸಮಾನವಾಗಿ ಲಭ್ಯವಿರುವ ಒಂದು ಸಾಮಾಜಿಕ ಭದ್ರತಾ ವ್ಯವಸ್ಥೆಯಾಗಿದೆ. ಕೇವಲ ವರ್ಷಕ್ಕೆ 20 ರೂಪಾಯಿ ಪ್ರೀಮಿಯಂ ಪಾವತಿಸುವ ಮೂಲಕ ಅಪಘಾತದಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ 2 ಲಕ್ಷ ರೂಪಾಯಿವರೆಗೆ ವಿಮಾ ರಕ್ಷಣೆಯನ್ನು ನೀಡುವ ಈ ಯೋಜನೆ ದೇಶದ ಅತ್ಯಂತ ಕಡಿಮೆ ದರದ ಮತ್ತು ಅತ್ಯಂತ ಉಪಯುಕ್ತ ವಿಮಾ ಯೋಜನೆಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಆರೋಗ್ಯ ವಿಮೆ ಅಥವಾ ಜೀವ ವಿಮೆ ಮಾಡಿಸಿಕೊಳ್ಳಬೇಕೆಂದರೆ ಸಾವಿರಾರು ಅಥವಾ ಲಕ್ಷಾಂತರ ರೂಪಾಯಿಗಳನ್ನು ಪ್ರೀಮಿಯಂ ಆಗಿ ಪಾವತಿಸಬೇಕಾಗುತ್ತದೆ. ಇದರಿಂದಾಗಿ ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದವರು ವಿಮಾ ರಕ್ಷಣೆಯಿಂದ ದೂರ ಉಳಿಯುವ ಪರಿಸ್ಥಿತಿಯಿರುತ್ತದೆ. ಆದರೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯು ಈ ಅಂತರವನ್ನು ತುಂಬುವ ಪ್ರಯತ್ನವಾಗಿದೆ. ಸರ್ಕಾರದ ಉದ್ದೇಶವೇನೆಂದರೆ ಯಾವುದೇ ವ್ಯಕ್ತಿ ಅಪಘಾತಕ್ಕೀಡಾದಾಗ ಅವರ ಕುಟುಂಬ ಆರ್ಥಿಕವಾಗಿ ಸಂಪೂರ್ಣ ಕುಸಿಯಬಾರದು, ಕನಿಷ್ಠ ಮಟ್ಟದ ಆರ್ಥಿಕ ನೆರವು ಅವರಿಗೆ ಲಭ್ಯವಾಗಬೇಕು ಎಂಬುದಾಗಿದೆ. ವೀಕ್ಷಕರೇ, ಈ ಯೋಜನೆಯ ಹಿನ್ನೆಲೆಯನ್ನು ನೋಡಿದರೆ ಸರ್ಕಾರವು 2015ರಲ್ಲಿ ಜನಸುರಕ್ಷಾ ಯೋಜನೆಗಳ ಭಾಗವಾಗಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಈ ಯೋಜನೆಯ ಮೂಲಕ ಅಪಘಾತ ವಿಮೆಯನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಕೈಗೆಟುಕುವಂತೆ ಮಾಡುವುದು ಸರ್ಕಾರದ ಗುರಿಯಾಗಿತ್ತು. ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ಹೊಂದಿರುವ 18ರಿಂದ 70 ವರ್ಷದೊಳಗಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಸೇರಿಕೊಳ್ಳಬಹುದು. ಇದಕ್ಕಾಗಿ ಯಾವುದೇ ವೈದ್ಯಕೀಯ ಪರೀಕ್ಷೆಯ ಅಗತ್ಯವಿಲ್ಲ. ಒಂದೇ ಒಂದು ಫಾರ್ಮ್ ಭರ್ತಿ ಮಾಡಿ ಸ್ವಲ್ಪ ಅನುಮತಿ ನೀಡಿದರೆ ಸಾಕು. ಈ ಯೋಜನೆಯ ಪ್ರಮುಖ ಅಂಶವೇನೆಂದರೆ ಇದು 1 ವರ್ಷದ ಅಪಘಾತ ವಿಮಾ ಕವರ್ ಆಗಿದ್ದು ಪ್ರತಿ ವರ್ಷ ಸ್ವಯಂಚಾಲಕವಾಗಿ ನವೀಕರಿಸಲಾಗುತ್ತದೆ. ಜೂನ್ 1ರಿಂದ ಮೇ 31ರವರೆಗೆ ಒಂದು ವಿಮಾ ವರ್ಷವಾಗಿರುತ್ತದೆ. ಪ್ರತಿ ವರ್ಷ 20 ರೂಪಾಯಿಗಳನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಕವಾಗಿ ಕಡಿತಗೊಳಿಸಲಾಗುತ್ತದೆ. ಖಾತೆಯಲ್ಲಿ ಬ್ಯಾಲೆನ್ಸ್ ಇಲ್ಲದಿದ್ದರೆ ಮಾತ್ರ ವಿಮಾ ಕವರ್ ರದ್ದು ಆಗುವ ಸಾಧ್ಯತೆಯಿರುತ್ತದೆ. ಆದ್ದರಿಂದ ಪಾಲಿಸಿದಾರರು ತಮ್ಮ ಖಾತೆಯಲ್ಲಿ ಕನಿಷ್ಠ ಮೊತ್ತವನ್ನು ಇಟ್ಟುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ವೀಕ್ಷಕರೇ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಡಿ ಯಾವ ರೀತಿಯ ಅಪಘಾತಗಳಿಗೆ ಪರಿಹಾರ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈ ಯೋಜನೆಯ ಪ್ರಕಾರ ಅಪಘಾತದಿಂದಾಗಿ ವ್ಯಕ್ತಿ ಸಾವನ್ನಪ್ಪಿದರೆ ಅವರ ನಾಮಿನಿಗೆ 2 ಲಕ್ಷ ರೂಪಾಯಿಗಳ ಪರಿಹಾರ ದೊರೆಯುತ್ತದೆ. ಅದೇ ರೀತಿ ಅಪಘಾತದಿಂದಾಗಿ ಇಬ್ಬರೂ ಕಣ್ಣುಗಳ ದೃಷ್ಟಿ ಸಂಪೂರ್ಣವಾಗಿ ಕಳೆದು ಹೋದರೆ ಅಥವಾ 2 ಕೈಗಳು ಅಥವಾ 2 ಕಾಲುಗಳು ಸಂಪೂರ್ಣವಾಗಿ ನಷ್ಟವಾದರೆ ಅಥವಾ 1 ಕಣ್ಣು ಮತ್ತು 1 ಕೈ ಅಥವಾ ಕಾಲು ಸಂಪೂರ್ಣವಾಗಿ ಕಳೆದು ಹೋದರೆ ಈ ಎಲ್ಲಾ ಸಂದರ್ಭಗಳಲ್ಲೂ 2 ಲಕ್ಷ ರೂಪಾಯಿಗಳ ಪರಿಹಾರ ನೀಡಲಾಗುತ್ತದೆ. 1 ಕಣ್ಣು ಅಥವಾ 1 ಕೈ ಅಥವಾ 1 ಕಾಲು ಸಂಪೂರ್ಣವಾಗಿ ನಷ್ಟವಾದರೆ 1 ಲಕ್ಷ ರೂಪಾಯಿಗಳ ಪರಿಹಾರ ದೊರೆಯುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಈ ವಿಮಾ ಪರಿಹಾರವು ಕೇವಲ ಅಪಘಾತದಿಂದ ಉಂಟಾಗುವ ನಷ್ಟಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸಹಜ ಮರಣ, ಅನಾರೋಗ್ಯ ಅಥವಾ ಆತ್ಮಹತ್ಯೆ ಈ ಯೋಜನೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಆದ್ದರಿಂದ ಪಾಲಿಸಿದಾರರು ಈ ಯೋಜನೆಯ ನಿಯಮಗಳು ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಸೇರಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ವೀಕ್ಷಕರೇ, ಈಗ ಬಹುತೇಕ ಜನರು ಕೇಳುವ ಪ್ರಶ್ನೆ ಒಂದೇ:
ಇಷ್ಟು ಕಡಿಮೆ ಪ್ರೀಮಿಯಂಗೆ ಇಷ್ಟು ದೊಡ್ಡ ವಿಮಾ ರಕ್ಷಣೆ ಹೇಗೆ ಸಾಧ್ಯ ಎಂಬುದಾಗಿದೆ. ಇದರ ಹಿಂದೆ ಸರ್ಕಾರದ ಸ್ಪಷ್ಟ ಉದ್ದೇಶ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ವಿಮಾ ಕಂಪನಿಗಳ ಸಹಕಾರವಿದೆ. ಸರ್ಕಾರವು ಜನಸಾಮಾನ್ಯರ ಸುರಕ್ಷತೆಗೆ ಆದ್ಯತೆ ನೀಡಿರುವುದರಿಂದ ಈ ಯೋಜನೆಯನ್ನು ಲಾಭದ ದೃಷ್ಟಿಯಿಂದಲ್ಲ, ಸಾಮಾಜಿಕ ಹೊಣೆಗಾರಿಕೆಯ ದೃಷ್ಟಿಯಿಂದ ಜಾರಿಗೆ ತಂದಿದೆ. ಅದಕ್ಕಾಗಿಯೇ ಇಷ್ಟು ಕಡಿಮೆ ದರದಲ್ಲಿ ವಿಮಾ ರಕ್ಷಣೆಯನ್ನು ಒದಗಿಸಲು ಸಾಧ್ಯವಾಗಿದೆ. ಈ ಯೋಜನೆಯನ್ನು ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳು ಮತ್ತು ಕೆಲವು ಅನುಮೋದಿತ ಖಾಸಗಿ ವಿಮಾ ಕಂಪನಿಗಳು ನಿರ್ವಹಿಸುತ್ತವೆ. ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಗಳು ಈ ವಿಮಾ ಯೋಜನೆಯ ಪ್ರಮುಖ ಸಂಪರ್ಕ ಕೇಂದ್ರಗಳಾಗಿವೆ. ನೀವು ಯಾವುದೇ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿದರೂ ಅಥವಾ ಅಂಚೆ ಕಚೇರಿಗೆ ಹೋದರೂ ಈ ಯೋಜನೆಗೆ ಸೇರಿಕೊಳ್ಳುವ ಮಾಹಿತಿ ಮತ್ತು ಫಾರ್ಮ್ ಲಭ್ಯವಾಗುತ್ತದೆ. ವೀಕ್ಷಕರೇ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಅತ್ಯಂತ ಸರಳವಾಗಿದೆ. ನೀವು ನಿಮ್ಮ ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಈ ಯೋಜನೆಗೆ ಸೇರಲು ಇಚ್ಛೆ ವ್ಯಕ್ತಪಡಿಸಬಹುದು. ಅಲ್ಲಿನ ಸಿಬ್ಬಂದಿ ನಿಮಗೆ ಅರ್ಜಿ ಫಾರ್ಮ್ ನೀಡುತ್ತಾರೆ. ಅದರಲ್ಲಿ ನಿಮ್ಮ ಹೆಸರು, ವಿಳಾಸ, ಬ್ಯಾಂಕ್ ಖಾತೆ ಸಂಖ್ಯೆ, ನಾಮಿನಿ ವಿವರಗಳು ಸೇರಿದಂತೆ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಫಾರ್ಮ್ಗೆ ಸಹಿ ಹಾಕಿ ಸಲ್ಲಿಸಿದ ನಂತರ ನಿಮ್ಮ ಖಾತೆಯಿಂದ ವಾರ್ಷಿಕ ಪ್ರೀಮಿಯಂ ಸ್ವಯಂಚಾಲಕವಾಗಿ ಕಡಿತಗೊಳಿಸಲಾಗುತ್ತದೆ. ವೀಕ್ಷಕರೇ, ಇನ್ನೊಂದು ವಿಧಾನವೆಂದರೆ ಸರ್ಕಾರದ ಅಧಿಕೃತ ಜನಸುರಕ್ಷಾ ಪೋರ್ಟಲ್ ಮೂಲಕ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬ್ಯಾಂಕಿಗೆ ಸಲ್ಲಿಸುವುದು. ಕೆಲವು ಬ್ಯಾಂಕುಗಳು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕವೂ ಈ ಯೋಜನೆಗೆ ಸೇರಿಕೊಳ್ಳುವ ಅವಕಾಶವನ್ನು ನೀಡುತ್ತಿವೆ. ಈ ಎಲ್ಲಾ ವಿಧಾನಗಳಲ್ಲೂ ಪ್ರಕ್ರಿಯೆ ಸರಳವಾಗಿದ್ದು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ. ವೀಕ್ಷಕರೇ, ಈ ಯೋಜನೆಯ ಮತ್ತೊಂದು ಮಹತ್ವದ ಅಂಶವೇನೆಂದರೆ ನಾಮಿನಿ ವ್ಯವಸ್ಥೆ. ಪಾಲಿಸಿದಾರರು ತಮ್ಮ ಕುಟುಂಬದ ಸದಸ್ಯರನ್ನು ನಾಮಿನಿಯಾಗಿ ಸೂಚಿಸಬಹುದು. ಅಪಘಾತ ಸಂಭವಿಸಿ ಪಾಲಿಸಿದಾರರು ಸಾವನ್ನಪ್ಪಿದರೆ ವಿಮಾ ಪರಿಹಾರ ನೇರವಾಗಿ ನಾಮಿನಿಗೆ ವರ್ಗಾಯಿಸಲಾಗುತ್ತದೆ. ಇದರಿಂದ ಕುಟುಂಬದ ಸದಸ್ಯರು ಕಾನೂನು ಪ್ರಕ್ರಿಯೆಗಳಲ್ಲಿ ಸಿಲುಕದೆ ಶೀಘ್ರವಾಗಿ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾಮಿನಿ ವಿವರಗಳನ್ನು ಸರಿಯಾಗಿ ನಮೂದಿಸುವುದು ಮತ್ತು ಅವುಗಳನ್ನು ಕಾಲಕಾಲಕ್ಕೆ ನವೀಕರಿಸುವುದು ಅತ್ಯಂತ ಅಗತ್ಯವಾಗಿದೆ. ವೀಕ್ಷಕರೇ, ಗ್ರಾಮೀಣ ಪ್ರದೇಶಗಳಲ್ಲಿ ದಿನಗೂಲಿ ಕಾರ್ಮಿಕರು, ರೈತರು, ನಿರ್ಮಾಣ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಜನರು ಅಪಘಾತಗಳಿಗೆ ಹೆಚ್ಚು ಒಳಗಾಗುವ ಸಾಧ್ಯತೆ ಇರುತ್ತದೆ. ಆದರೆ ಇದೇ ವರ್ಗದ ಜನರು ವಿಮಾ ರಕ್ಷಣೆಯಿಂದ ಹೆಚ್ಚಾಗಿ ವಂಚಿತರಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲೇ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯು ಅವರ ಪಾಲಿಗೆ ಒಂದು ರಕ್ಷಣಾ ಕವಚವಾಗಿ ಪರಿಣಮಿಸಿದೆ. ಕೇವಲ 20 ರೂಪಾಯಿಗಳ ಪ್ರೀಮಿಯಂ ಪಾವತಿಸುವ ಮೂಲಕ ತಮ್ಮ ಕುಟುಂಬಕ್ಕೆ ಕನಿಷ್ಠ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಅವಕಾಶ ಈ ಯೋಜನೆ ನೀಡುತ್ತದೆ. ನಗರ ಪ್ರದೇಶಗಳಲ್ಲೂ ಈ ಯೋಜನೆಯ ಮಹತ್ವ ಕಡಿಮೆಯೇನಲ್ಲ. ಖಾಸಗಿ ಉದ್ಯೋಗಿಗಳು, ಡೆಲಿವರಿ ಸಿಬ್ಬಂದಿ, ಡ್ರೈವರ್ಗಳು, ಸ್ವಯಂ ಉದ್ಯೋಗಿಗಳು ಪ್ರತಿದಿನವೂ ಸಂಚಾರದಲ್ಲಿರುತ್ತಾರೆ. ಅಪಘಾತಗಳ ಅಪಾಯ ನಗರ ಪ್ರದೇಶಗಳಲ್ಲೂ ಹೆಚ್ಚಿದೆ. ಇಂತಹ ಸಂದರ್ಭಗಳಲ್ಲಿ ಈ ಯೋಜನೆಯು ಅವರ ಕುಟುಂಬಕ್ಕೆ ದೊಡ್ಡ ನೆರವಾಗಬಹುದು. ವೀಕ್ಷಕರೇ, ಅಪಘಾತ ಸಂಭವಿಸ ನಂತರ ವಿಮಾ ಕ್ಲೇಮ್ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅಪಘಾತ ಸಂಭವಿಸಿದ ತಕ್ಷಣ ಸಂಬಂಧಿತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಬೇಕು. ಆಸ್ಪತ್ರೆ ದಾಖಲೆಗಳು, ವೈದ್ಯಕೀಯ ಪ್ರಮಾಣಪತ್ರ ಮತ್ತು ಮರಣ ಪ್ರಮಾಣಪತ್ರ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಬೇಕು. ಈ ಎಲ್ಲಾ ದಾಖಲೆಗಳನ್ನು ಬ್ಯಾಂಕ್ ಅಥವಾ ವಿಮಾ ಕಂಪನಿಗೆ ಸಲ್ಲಿಸಿದ ನಂತರ ಪರಿಶೀಲನಾ ಪ್ರಕ್ರಿಯೆ ನಡೆಯುತ್ತದೆ. ಎಲ್ಲಾ ದಾಖಲೆಗಳು ಸರಿಯಾಗಿದ್ದರೆ ನಿಗದಿತ ಅವಧಿಯೊಳಗೆ ವಿಮಾ ಪರಿಹಾರ ನಾಮಿನಿಯ ಖಾತೆಗೆ ಜಮೆ ಮಾಡಲಾಗುತ್ತದೆ. ಇಲ್ಲಿ ಒಂದು ಮುಖ್ಯ ಸೂಚನೆಯೆಂದರೆ ಕ್ಲೇಮ್ ಪ್ರಕ್ರಿಯೆಯಲ್ಲಿ ವಿಳಂಬವಾಗದಂತೆ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಮತ್ತು ಸಮಯಕ್ಕೆ ಸಲ್ಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಕೆಲವು ಸಾರಿ ಅರಿವಿನ ಕೊರತೆಯಿಂದಾಗಿ ಅಥವಾ ದಾಖಲೆಗಳ ಅಸಮರ್ಪಕತೆಯಿಂದಾಗಿ ಕ್ಲೇಮ್ ಪ್ರಕ್ರಿಯೆ ವಿಳಂಬವಾಗುವ ಉದಾಹರಣೆಗಳು ಕಂಡುಬರುತ್ತವೆ. ಆದ್ದರಿಂದ ಪಾಲಿಸಿದಾರರು ಮತ್ತು ಅವರ ಕುಟುಂಬದ ಸದಸ್ಯರು ಈ ಪ್ರಕ್ರಿಯೆಯ ಬಗ್ಗೆ ಮುಂಚಾವೇ ತಿಳಿದುಕೊಳ್ಳುವುದು ಒಳಿತು. ವೀಕ್ಷಕರೇ, ಸರ್ಕಾರವು ಈ ಯೋಜನೆಯ ಮೂಲಕ ಕೇವಲ ವಿಮಾ ರಕ್ಷಣೆಯನ್ನು ಮಾತ್ರವಲ್ಲ, ಜನರಲ್ಲಿ ವಿಮಾ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಿದೆ. ಇಂದಿಗೂ ಅನೇಕ ಜನರು ವಿಮೆಯ ಮಹತ್ವವನ್ನು ಅರಿಯದೇ ಇರುತ್ತಾರೆ. ಒಂದು ಅಪಘಾತದ ನಂತರ ವಿಮೆಯ ಅಗತ್ಯ ಅರಿವಾಗುತ್ತದೆ, ಆದರೆ ಆಗ ತುಂಬಾ ತಡವಾಗಿರುತ್ತದೆ.
ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಂತಹ ಯೋಜನೆಗಳು ಜನರನ್ನು ಮುಂಚಾವೇ ಭದ್ರತೆಯತ್ತ ಕರೆದೊಯ್ಯುವ ಪ್ರಯತ್ನವಾಗಿದೆ. ಒಟ್ಟಿನಲ್ಲಿ ವೀಕ್ಷಕರೇ, ಕೇವಲ 20 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆಯನ್ನು ನೀಡುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರತಿಯೊಬ್ಬ ನಾಗರಿಕನು ಪರಿಗಣಿಸಬೇಕಾದ ಯೋಜನೆಯಾಗಿದೆ. ಇದು ಶ್ರೀಮಂತರಿಗಷ್ಟೇ ಅಲ್ಲ, ಬಡವರಿಗೂ ಸಮಾನವಾಗಿ ಲಭ್ಯವಿರುವ ಒಂದು ಸಾಮಾಜಿಕ ಭದ್ರತಾ ವ್ಯವಸ್ಥೆಯಾಗಿದೆ. ಅಪಘಾತ ಯಾವಾಗ ಬೇಕಾದರೂ ಸಂಭವಿಸಬಹುದು, ಆದರೆ ಅದರ ಪರಿಣಾಮವನ್ನು ಕಡಿಮೆ ಮಾಡುವ ಹೊಣೆ ನಮ್ಮ ಮೇಲಿದೆ. ಆದ್ದರಿಂದ ನೀವು ಇನ್ನೂ ಈ ಯೋಜನೆಗೆ ಸೇರಿಕೊಳ್ಳದಿದ್ದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಇಂತಹ ಉಪಯುಕ್ತ ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿ, ಹಣಕಾಸು ಭದ್ರತೆ ಮತ್ತು ಜನಸಾಮಾನ್ಯರಿಗೆ ಸಂಬಂಧಿಸಿದ ಮಹತ್ವದ ಸುದ್ದಿಗಳನ್ನು ನಿಮಗೆ ತಲುಪಿಸುತ್ತಿರುವ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಜೊತೆ ಸಂಪರ್ಕದಲ್ಲಿರಿ.